ವೇಳೆ ಇನ್ ಮುಂದೆ ಅವಳು ಕಣ್ ಕಾಣಿಸ್ದೆ ಹೋದ್ರೆ? ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲ. ಇನ್ ಮುಂದೆ ಬಾಲ ಬಿಚ್ಚದೆ ತೆಪ್ಪಗೊಂದು ಮೂಲೆಯಲ್ಲಿ ಬಿದ್ದಿರ್ತಾಳೆ. ಹಾಗಾದ್ರೆ ಅವಳ ಸೇವೆನ ನಾವೇ ಮಾಡ್ಬೇಕಾಗತ್ತೇನೋ? ಸದ್ಯಕ್ಕೆ ಆ ಭಯ ಇಲ್ಲ. ಯಾಕೆಂದ್ರೆ ಭಾರತಿನ ಅತ್ತೆ ಸ್ವಲ್ಪ ದಿನ ತೋಟದ ಮನೇಲಿ ಕರ್ಕೊಂಡೋಗಿ ಇರ್ಸ್ಕೋತೀನಿ ಅಂತ ಹೇಳ್ತಾ ಇದ್ರು. ತೋಟದ ಮನೆಗ? ಅದು ಅವ್ರ ಪಾಲಿಗೆ ವೃದ್ಧಾಶ್ರಮ. ಅತ್ತೆ ಅಲ್ಲಿಗೆ ಹೋಗಿ ಇರಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಜೊತೆಗೆ ಇವಳಿಗೂ ಹೀಗಾಗಿದೆಯಲ್ಲ, ಅದಕ್ಕೆ ಇವಳನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಭಾರತಿಗೆ ಕಣ್ಣು ಸರಿ ಹೋದ್ರು ಎಲ್ರ ಅನುಕಂಪ ಗಿಟ್ಟಿಸ್ಕೊಳ್ಳೋಕ್ಕೆ ಅವಳು ಕುರುಡಿ ಥರ ನಾಟಕ ಮುಂದುವರಿಸ್ತಾಳೆ ಅಂತ. ಯಾವುದಕ್ಕೂ ಅವಳು ಹಾಸ್ಪಿಟಲಿಂದ ಬಂದ ತಕ್ಷಣ ವಿಷಯ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇವಳಿಂದ ಬೆಳೆದಿಂಗ್ಳು ಊಟದ ಸಂತೋಷ ಎಲ್ಲ ಹಾಳಾಗೋಯ್ತು. ಭಾರತಿ, ಏನು ಮನೋಜ ಇದೆಲ್ಲ? ಭಯ ಪಡುವಂಥದ್ದೇನೂ ಇಲ್ಲಮ್ಮ. ಕಣ್ಣಲ್ಲಿ ಸೇರ್ಕೊಂಡಿದ್ದ ಖಾರದ ಪುಡಿನ ಕ್ಲೀನ್ ಮಾಡಿದ್ದಾರೆ. ಮತ್ತೆ ಈ ಪಟ್ಟಿ? ಉರಿ ಜಾಸ್ತಿ ಇತ್ತಲ್ಲ, ಅದಕ್ಕೆ ಔಷಧಿ ಹಚ್ಚಿ ಪಟ್ಟಿ ಕಟ್ಟಿದ್ದಾರೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತಂತೆ. ಆಮೇಲೆ ಬ್ಯಾಂಡೇಜ್ ಬಿಡಿಸ್ತಾರಂತೆ. ಭಾರತಿ ಅಕ್ಕ, ಅಕ್ಕ ಅಕ್ಕ ಸಾರಿ ಕಣೆ, ನಿನಗೆ ಹೀಗಾಗುತ್ತೆ ಅಂತ ಗೊತ್ತಿದ್ರೆ ನಾನು ನಿನ್ನ ಕಳಿಸ್ತಾನೆ ಇರಲಿಲ್ಲ. ಪರವಾಗಿಲ್ಲ ಸಂಜನಾ, ನನ್ನ ಬೇಜವಾಬ್ದಾರಿತನಕ್ಕೆ ನೀನೇನು ಮಾಡೋಕ್ಕಾಗತ್ತೆ? ಭಾರತಿ, ನಿನ್ಗೆ ಏನಾಗ್ಬಿಡುತ್ತೋ ಅಂತ ನಂಗೆ ತುಂಬ ಭಯ ಆಗ್ತಿತ್ತು. ಆದರೆ ಈಗ ಸಮಾಧಾನ ಆಯಿತು. ನಿನಗೆ ಒಂದು ದಿನದ ಮಟ್ಟಿಗೆ ಕಣ್ಣು ಕಾಣಿಸಲ್ಲ ಅಂತ ಏನು ಬೇಜಾರು ಮಾಡ್ಕೋಬೇಡ.
ನಿನ್ಗೇನೇ ಸಹಾಯ ಬೇಕಿದ್ರೂ ನನ್ನನ್ನು ಕೇಳು. ಡಾಕ್ಟ್ರ್ ಇನ್ನೇನು ಹೇಳಿದ್ರು? ನಾಳೆ ಸಂಜೆವರೆಗೂ ಪಟ್ಟಿ ಹಾಗೆ ಇರಲಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಉರಿ ಕಡಿಮೆ ಆಗ್ಬೋದು ಅಂತ ಹೇಳಿದ್ರು. ಜೊತೆಗೆ ಒಂದಷ್ಟು ಮಾತ್ರೆಗಳನ್ನೂ ಕೊಟ್ಟಿದ್ದಾರೆ. ಒಂದಷ್ಟು ದಿನ ಪಟ್ಟಿ ತೆಗೆದ್ಮೇಲೆ ಮಲಗುವಾಗ ಕಣ್ಣಿಗೆ ಔಷಧ ಹಾಕೊಳ್ಳೋಕೆ ಹೇಳಿದ್ದಾರೆ. ತಕ್ಷಣ ತಣ್ಣೀರಲ್ಲಿ ಮುಖ ತೊಳ್ಕೊಂಡಿದ್ದಕ್ಕೆ ಕಣ್ಣಿಗೆ ಆಗುವಂಥ ಅಪಾಯ ಕಡಿಮೆ ಆಯಿತು ಅಂತ ಹೇಳಿದ್ದಾರೆ. ಭಾರತಿ, ಇನ್ನು ಮುಂದೆ ಏನಾದರೂ ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಇರಮ್ಮ. ಸರಿ ಅತ್ತೆ. ಅಮ್ಮಜ, ಭಾರತಿನ ಒಳಗೆ ಕರ್ಕೊಂಡು ಹೋಗು. ಚೆನ್ನಾಗಿ ಮಲಗಿದ್ರೆ ಕಣ್ಣಿಗೆ ಆಯಾಸ ಆಗಲ್ಲ. ಮನೋಜ್, ನಾನೇ ಕರ್ಕೊಂಡು ಹೋಗ್ತೇನೆ. ಅಕ್ಕ ಬಾ. ಅಕ್ಕ ನಿಧಾನ. ಭಾರತಿ, ತುಂಬ ಕಣ್ಣು ಉರಿತಿದ್ಯಾ? ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಒಂದಿನದ ಮಟ್ಟಿಗೆ ಕುರುಡಿ ಆಗ್ಬಿಟ್ಟಿಯಲ್ಲೇ. ನೀನೆ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಆದರೂ ಚಿಂತೆ ಇಲ್ಲ ಬಿಡು. ಹೇಗಿದ್ರೂ ಮನೋಜ ಕೆಲಸ ಇಲ್ಲದೆ ಮನೇಲೇ ಇರ್ತಾನೆ. ನಿನ್ನ ಸೇವೆನ ಅವನೇ ಮಾಡ್ತಾನೆ. ನಿನಗೇನೋ ನಾಳೆ ಅಷ್ಟರಲ್ಲಿ ಕಣ್ಣು ಸರಿ ಹೋಗ್ಬಿಡುತ್ತೆ. ಆದರೆ ಇವತ್ತಿನ ಬೆಳದಿಂಗ್ಳು ಊಟದ ಸಂತೋಷನೇ ಹಾಳಾಯ್ತಲ್ಲ, ಏನು ಮಾಡೋದು? ಹಾಂ, ನಿನಗೆ ಕಣ್ ಕಾಣಲ್ಲ ಅನ್ನೋದನ್ನೇ ನೆಪವಾಗಿಟ್ಕೊಂಡು ನಮ್ಗಳ ಕೈಲಿ ಬಿಟ್ಟಿ ಚಾಕ್ರಿ ಮಾಡಿಸ್ಕೋಬೇಡ. ನಮಗೂ ನಮ್ಮದೇ ಆದ 1000 ಕೆಲಸಗಳಿರುತ್ತೆ. ಜೊತೆಗೆ ನಿನಗೆ ಕಣ್ ಕಾಣಲ್ಲ ಅನ್ನೋದನ್ನೇ ನೆಪವಾಗಿಟ್ಕೊಂಡು ಮನೆಯವ್ರು ಎಲ್ಲರ ಹತ್ರ ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡ. ನಮ್ಮ ಹತ್ರ ಅದೆಲ್ಲ ನಡೆಯಲ್ಲ. ಸಂಜನಾ, ಇವಳನ್ನ ರೂಮಲ್ಲಿ ಬಿಟ್ಟು ಬಾ. ನಾನು ಹೋಗಿರ್ತೀನಿ. ಸರಿ ಅಕ್ಕ. ಮನುಜ, ಈ ಸಮಯದಲ್ಲಿ ನಿನ್ನ ಧೈರ್ಯ ಅವಳಿಗೆ ತುಂಬ ಮುಖ್ಯ. ನೋಡು, ಅವಳು ಹುಷಾರಾಗೋವರೆಗೂ ಅವಳು ನೀನು ತುಂಬ ಹುಷಾರಾಗಿ ನೋಡ್ಕೋಬೇಕು ಕಣೋ. ಸರಿ ಅಜ್ಜಿ. ಅಣ್ಣ, ಏನಾದರೂ ಹೆಲ್ಪ್ ಬೇಕಾದರೆ ಕೇಳು. ಆಯ್ತು ಪುಟ್ಟ. ಕೂತ್ಕೋ. ಅಕ್ಕ, ರೆಸ್ಟ್ ಮಾಡು.
ನೀರು ಬೇಕಿತ್ತು. ಒಂದು ನಿಮಿಷ. ಸಕ ಭಾರತಿ, ಒಂದರಿಂದ ಒಂದರಂತೆ ನಿನಗೆ ಬರೀ ನೋವುಗಳೇ ಬರ್ತಾ ಇದೆ. ನನ್ನ ಜೊತೆಲಿದ್ರು ನಿನ್ನೊಂದು ಸಂತೋಷವಾಗಿ ಇಡಕ್ಕೆ ಆಗ್ತಿಲ್ಲ. ಇದರಲ್ಲಿ ನಿಮ್ಮ ತಪ್ಪೇನಿದೆ? ಎಲ್ಲ ನನ್ನ ಹಣೆ ಬರ ಅನುಭವಿಸ್ತಾ ಇದ್ದೀನಿ. ಅದು ಹಾಗಲ್ಲ ಭಾರತಿ. ಅವಾಗಲೇ ನಿನ್ನ ಕೈಗೆ ಗಾಯ ಆಗಿದೆ ಅನ್ನೋದನ್ನು ತಿಳ್ಕೊಳ್ದೆ ನಿನಗೆ ನೋವಾಗೋ ರೀತಿ ಮಾತಾಡ್ಬಿಟ್ಟೆ. ಹಿಂದೆನೂ ಇದೇ ತರ ನಿನಗೆ ಸುಮಾರು ಸತಿ ಹರ್ಟ್ ಮಾಡಿದ್ದೀನಿ. ಅದ್ರ ಮಧ್ಯೆ ಈ ತರ ನೋವುಗಳು ಬೇರೆ. ನನಗೆ ಯಾಕೋ ನಾನು ನಿನ್ನ ಜೀವನದಲ್ಲಿ ಬಂದ್ಮೇಲೆ ನಿನಗೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮನೋಜ್ ಪ್ಲೀಸ್, ಹೀಗೆಲ್ಲ ಮಾತಾಡೋದನ್ನ ನಿಲ್ಲಿಸಿ. ಪರಿಸ್ಥಿತಿನೇ ಹಾಗಿದ್ದಾಗ ಯಾರು ಏನು ಮಾಡೋದಕ್ಕಾಗುತ್ತೆ? ನಾವುಗಳು ಸುಮ್ಮನೆ ಅದಕ್ಕೆ ಅವ್ರ ಕಾರಣ, ಇದಕ್ಕೆ ಇವ್ರ ಕಾರಣ ಅಂತ ಬೇರೆಯವ್ರ ಮೇಲೆ ಹಾಕ್ತಿರ್ತೀವಿ ಅಷ್ಟೇ. ನೀವು ನೊಂದ್ಕೋಬೇಡಿ. ನನಗಷ್ಟು ತಿಳುವಳಿಕೆ ಇಲ್ಲ ಭಾರತಿ. ಆದರೆ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೇನೆ. ಆ ಪ್ರೀತಿಲಿ ಯಾವ ಮೋಸನೂ ಇಲ್ಲ ಭಾರತಿ. ಅಷ್ಟು ಮಾತ್ರ ನನ್ನ ಪ್ರೀತಿಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಖಂಡಿತ. ಮನೋಜ್, ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ವಾ, ಕೊಡ್ತೀರಾ? ಭಾರತಿ, ಖಾಲಿ ಹೊಟ್ಟೆಲಿ ಮಾತ್ರೆ ನುಂಗಬಾರ್ದು. ಇರು, ಊಟ ತರ್ತೀನಿ. ಬೇಡ, ನಂಗೆ ಹಸಿವಿಲ್ಲ. ಭಾರತಿ, ಹಾಗೆಲ್ಲ ಊಟ ಮಾಡದೆ ಮಾತ್ರೆ ನುಂಗಿದ್ರೆ ಅಪಾಯ ಆಗುತ್ತೆ. ನಾನು ತಗೊಂಡ್ಬರ್ತೀನಿ, ಸುಮ್ಮನೆ. ಗೊಜ್ಜು ಸಖತ್ತಾಗಿ ಮಾಡಿದ್ಯಾ ಕಣೆ. ಥ್ಯಾಂಕ್ಸ್ ಅಕ್ಕ. ಏನೋ ಆಗಿದ್ದಾಗೋಯ್ತು. ಹಾಗಂತ ಎಲ್ಲರೂ ಊಟ ಮಾಡದೆ ಹೋಗಿದಾರಲ್ಲ, ಒಂಚೂರಾದ್ರೂ ಬುದ್ಧಿ ಬೇಡ್ವೇನೆ? ಹೌದು ಅಕ್ಕ, ಇಷ್ಟೊಂದು ಅಡುಗೆ ಮಾಡಿಸಿ ಅವಳೊಬ್ಳಿಗೋಸ್ಕರ ಎಲ್ಲರೂ ಊಟ ಬಿಟ್ಟು ವೇಸ್ಟ್ ಮಾಡಿ ಹೋಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ಬುದ್ಧಿ ಇಲ್ಲ ಅಂತಾನೆ ಅರ್ಥ. ಅಲ್ಲ ಅಕ್ಕ, ಮನೆಯವರೆಲ್ಲ ಊಟ ಬಿಟ್ಟಿದ ತಕ್ಷಣ ಭಾರತಿ ಕಣ್ ಸರಿ ಹೋಗ್ಬಿಡತ್ತಾ? ಯಾರು ಹೇಗಾದ್ರೂ ಇರ್ಲಿ, ನನ್ನ ಹೊಟ್ಟೆಗಂತೂ ನಾನು ಮೋಸ ಮಾಡ್ಕೊಳಲ್ಲಪ್ಪ. ಚೆನ್ನಾಗಿ ತಿಂತೀನಿ. ಏನ್ ಮನೋಜ್? ಅದು ಭಾರತಿ ಊಟ ತಗೊಂಡೋಗೋಣ ಅಂತ ಬಂದೆ. ಒಂಚೂರು ಬಡಿಸ್ಕೊಡ್ತೀರಾ? ನಾನು ಊಟ ಮಾಡ್ತಿದ್ದೀನಪ್ಪ. ನನಗೆ ಊಟದ ಮಧ್ಯೆ ಎದ್ದು ಅಭ್ಯಾಸ ಇಲ್ಲ. ನನಗೂ ಅಷ್ಟೇಪ್ಪ. ಮನೋಜ್, ಹೇಗಿದ್ರು ಅವಳು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇ ಅಲ್ವಾ? ಪಡ್ಸ್ಕೊಂಡು ಹೋಗು, ಒಂಚೂರು ಕೆಲಸನೂ ಮಾಡ್ದಂಗಾಗತ್ತೆ.
ಇವಳಿಗೆ ಅಂತ ತಂದಿಟ್ಕೊಂಡಿರೋದು. ಅವಳಿಗೆ ಬೇಕಾದ್ರೆ ಅಡ್ಗೆ ಮನೇಲಿದೆ, ಅಲ್ಲೇ ಹೋಗಿ ಬಡ್ಸ್ಕೊ. ನೋಡಿದ್ಯಾ ಸಂಜನಾ, ಮನೆಯವರೆಲ್ಲರೂ ಅವಳಿಗೋಸ್ಕರ ಊಟ ಬಿಟ್ರೆ ಅವಳಿಗೆ ಆ ಕೃತಜ್ಞತೆನೇ ಇಲ್ಲ. ಕೂತಿರೋ ಜಾಗಕ್ಕೆ ಊಟ ತರಿಸ್ಕೋತಾ ಇದ್ದಾಳೆ. ಕಾಲ ಕೆಟ್ಟೋಯ್ತಪ್ಪ. ಭಾರತಿ, ಊಟ ತಂದಿದ್ದೀನಿ, ಊಟ ಮಾಡಿ ಮಾತ್ರೆ ತಗೋಬೇಕು. ಕೊಡಿ. ನಾನೇ ಮಾಡಿಸ್ತೀನಿ. ಭಾರತಿ, ಒಂದು ನಿಮಿಷ. ನಿಧಾನಕ್ಕೆ ತಿನ್ನು. ಮನೋಜ್ ಸಾಕು. ಎರಡೆರಡು ತುತ್ತು ಭಾರತಿ, ಆಗೋಯ್ತು. ಮಾತ್ರೆ ನುಂಗ್ಬೇಕಲ್ವಾ?